ಬೆಳಗಾವಿ ಮತ್ತು ಮಹಾರಾಷ್ಟ್ರ ಭಾಗದಲ್ಲಿ ಸುರಿಯುತ್ತಿರುವ ಮಳೆಯ ಆರ್ಭಟದಿಂದಾಗಿ ಬಾಗಲಕೋಟೆ ಜಿಲ್ಲೆಯ ಘಟಪ್ರಭಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಮುಧೋಳ ತಾಲೂಕಾ ವ್ಯಾಪ್ತಿಯಲ್ಲಿ ಹರಿಯುವಂತಹ ಘಟಪ್ರಭಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿತಾ ಇದೆ. ಅದರಲ್ಲೂ ಕೂಡ ಬೆಳಗಾವಿಯ ಹೆಡ್ಕಲ್ ಜಲಾಶಯದಿಂದ 60,000 ಕ್ಯೂಸೆಕ್ ನೀರನ್ನ ಹರಿದು ಬಿಟ್ಟ ಪರಿಣಾಮವಾಗಿ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ವಟ್ಟಗೋಡಿ, ಮಿರ್ಜಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಈಗಾಗಲೇ ನೀರು ನುಗ್ತಾ ಇರುವಂತದ್ದು. ಜಮೀನುಗಳಿಗೆ ನೀರು ನುಗ್ಗಿದೆ, ಅಪಾರ ಪ್ರಮಾಣದ ಬೆಳೆ ಕೂಡ ಹಾನಿಯಾಗ್ತಿದೆ. ಈಗ ಯಾದವಾಡ ಸೇತುವೆ ಮೇಲೆ ನಿಮಗಿರುವಂತಹ ದೃಶ್ಯಾವಳಿಗಳನ್ನ ತೋರಿಸ್ತಾ ಇರೋದು ದೂರದ ಪ್ರದೇಶಗಳಲ್ಲಿ ನೋಡ್ತಾ ಇರಬಹುದು. ಯಾದವಾಡ ಸೇತುವೆಯಿಂದ ಹಾಯ್ದು ಹೋಗುವಂತಹ ಘಟಪ್ರಭಾ ನದಿಯ ಪಾತ್ರದಲ್ಲಿರುವಂತಹ ಬೆಳೆಗಳಿಗೆ ಈಗ ನೀರು ನುಗ್ತಾ ಇದೆ. ಕಬ್ಬು ಬೆಳೆ, ಗೋವಿನ ಜೋಳ ಸೇರಿದಂತೆ ಇತರೆ ಬೆಳೆಗಳನ್ನ ರೈತರು ಇಲ್ಲಿ ಬೆಳೆದಿರುವಂತದ್ದು. ಹೀಗಾಗಿ ಯಾದವಾಡ ಸೇತುವೆ ಕೆಳಗಡೆ ಹರಿಯುವಂತಹ ಈ ಘಟಪ್ರಭಾ ನದಿ ಈಗ ಅಬ್ಬರಿಸತೊಡಗಿದೆ. ಇನ್ನು ಈ ಯಾದವಾಡ ಸೇತುವೆ ತುಂಬುವುದಕ್ಕೆ ಕೆಲವೇ ಅಡಿಗಳು ಬಾಕಿ ಇದೆ. ಒಂದು ವೇಳೆ ಈ ಸೇತುವೆ ಕೂಡ ತುಂಬಿದ್ರೆ ಮುಧೋಳ ನಗರದಿಂದ ಮಿರ್ಜಿ, ವಟ್ಟಗೋಡಿ ಸೇರಿದಂತೆ ಇತರೆ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಈ ರಸ್ತೆ ಸೇತುವೆ ಜಲಾವೃತವಾದರೆ ಜನರು ತೊಂದರೆಯನ್ನ ಅನುಭವಿಸಬೇಕಾಗುತ್ತೆ. ನಾನು ನನ್ನ ಎಡಭಾಗದಲ್ಲಿ ತೋರಿಸ್ತಾ ಇದ್ದೇನೆ. ವಿದ್ಯುತ್ ಕಂಬಗಳು ಕೂಡ ಇನ್ನೇನು ನದಿ ಪಾತ್ರದಲ್ಲಿ ಇರೋದ್ರಿಂದ ನೀರಿನ ಪ್ರಮಾಣ ಹೆಚ್ಚಾದರೆ ಅವುಗಳು ಕೂಡ ಈ ನದಿ ಪಾತ್ರದಲ್ಲಿ ಇರೋದ್ರಿಂದ ಅವುಗಳು ಕೂಡ ತೊಂದರೆಗೆ ಸಿಗುತ್ತವೆ. ಯಾಕಂದ್ರೆ ಕೆಲವು ಗ್ರಾಮಗಳಲ್ಲಿ ಈಗಾಗಲೇ ವಿದ್ಯುತ್ ಕಂಬಗಳು ಕೂಡ ಕೆಳಗೆ ಉರುಳಿ ಬಿದ್ದಿರೋದ್ರಿಂದ ವಿದ್ಯುತ್ ಸಂಪರ್ಕ ಹಲವೆಡೆ ಕಟ್ ಆಗಿದೆ. ಮಿರ್ಜಿ ಗ್ರಾಮ ಮತ್ತು ವಟ್ಟಗೋಡಿ ಗ್ರಾಮಗಳಲ್ಲಿ. ಹೀಗಾಗಿ ಸ್ಥಳೀಯ ಕುಟುಂಬಸ್ಥರನ್ನೇನಿದ್ದಾರೆ ಅವರನ್ನ ಸ್ಥಳೀಯ ಶಾಲೆಯೊಂದರಲ್ಲಿ ಸ್ಥಳಾಂತರಿಸಲಾಗಿದೆ. ಕಾಳಜಿ ಕೇಂದ್ರಗಳನ್ನ ಆರಂಭಿಸಲಾಗಿದೆ. ಒಟ್ಟಾರೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಘಟಪ್ರಭಾ ನದಿ ಪಾತ್ರದಲ್ಲಿ ಹರಿತಾ ಇರುವಂತದ್ದು. ನದಿ ಪಾತ್ರದಲ್ಲಿ ಈಗಾಗಲೇ ಪ್ರವಾಹದ ಭೀತಿ ಎದುರಾಗಿದೆ. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಜೊತೆ ಸೋಮಶೇಖರ್ ಪೂಜಾರ್, BTV.